ಇಟ್ಟುಕೊಂಡು ಈ ಕಳೆದ 19ನೇ ತಾರೀಕಿನ ದಿನ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ವಿಷಯವಾಗಿ ಅಂಬೇಡ್ಕರ್ ಅಂತ 6 ಬಾರಿ ಉಚ್ಚಾರಣೆ ಮಾಡಿ ಅಂಬೇಡ್ಕರ್ ಅನ್ನುವುದು ಒಂದು ಫ್ಯಾಷನ್ ಆಗಿದೆ ಅಂತ ಏನು ಹೇಳಿದ್ದಾರ, ಈ ಮಾತಿಗೆ ನಾನು ತೀವ್ರವಾಗಿ ಖಂಡನೆ ಮಾಡುತ್ತಾ ಈ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅಥಣಿ ಮತಕ್ಷೇತ್ರವನ್ನು ಬಂದ್ ಮಾಡಿ ಅಂಬೇಡ್ಕರ್ ಬಗ್ಗೆ ಅವಮಾನ ಪಡಿಸಿದ ವಿಷಯವಾಗಿ ಇವತ್ತು ಹೋರಾಟ ಮಾಡ್ತಾ ಇರೋದು ನಿಜವಾಗ್ಲೂ ಅಥಣಿ ಮತಕ್ಷೇತ್ರದ ಜನತೆಗೆ ನಾನು ತುಂಬಾ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಅಂಬೇಡ್ಕರ್ ಅವರ ವಿಚಾರವಾಗಿ ನಾವು ಮಾತಾಡಬೇಕಾದ್ರೆ ನಾವು 3 ವಿಚಾರ ಮಾತಾಡಬೇಕಾಗುತ್ತೆ. ನಾಯಿ ನರಿಗಳಿಗಿಂತ ನಮ್ಮನ್ನ ಕೀಳಾಗಿ ಕಾಣಿದಂತಹ ಒಂದು ಕಾಲದಲ್ಲಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಬರೆಯುವ ಮೂಲಕವಾಗಿ ನಮಗೆ ಸಮಾನತೆಯನ್ನು ತಂದುಕೊಟ್ಟಂತಹ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ನಮಗೆ ನರಕವನ್ನ ಸದೃಶ ಮಾಡಿದಂತ ಒಂದು ಜನಾಂಗ ಏನಿತ್ತು, ಆ ಒಂದು ಜನಾಂಗದ ವಿರುದ್ಧ ಹೋರಾಟವನ್ನು ಮಾಡಿ ಸಂವಿಧಾನವನ್ನು ಕೊಡುವುದರ ಮೂಲಕವಾಗಿ ನಮಗೆ ಸ್ವರ್ಗವನ್ನ ಈ ಭಾರತ ದೇಶದಲ್ಲೇ ಕಲ್ಪಿಸಿಕೊಟ್ಟಂತವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅದಕ್ಕಾಗಿ ಇವತ್ತು ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಅಧಿಕಾರ ಪಡ್ಕೋಬೇಕು ಅನ್ನುವಂಥದ್ದು ಪೊಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಅಂತಾರೆ. ಅದಕ್ಕೆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನೋಡಿದಾಗ ಅವರ ಕೈಯನ್ನ ಒಂದು ಬೆರಳನ್ನ ತೋರಿಸಿದ್ದಾರೆ. ಅಂದ್ರ ವಿಧಾನಸೌಧದಲ್ಲಿ ಮತ್ತು ಸಂಸತ್ನಲ್ಲಿ ತಾವು ಹೋಗಿ ಅಧಿಕಾರವನ್ನು ಚಲಾಯಿಸಬೇಕು, ಕಾನೂನುಗಳನ್ನು ಮಾಡಬೇಕು ಅಂತ. ಇವತ್ತು ನಾವು ಆ ವಿಚಾರವನ್ನು ಮರೆತು ನಾವು ಇವತ್ತು ನಾಟಿ ಮೇಲೆ ಕುಂದುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾವು ಎಲ್ಲರೂ ಇವತ್ತು ನಾವು ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ತಿಳಿದುಕೊಳ್ಳಬೇಕಾದಂತ ಅವಶ್ಯಕತೆ ಇದೆ. ಈಗಾಗಲೇ ಸಂಸತ್ತಿನಲ್ಲಿ ಚಂದ್ರಶೇಖರ್ ಆಜಾದ್ ಅನ್ನುವಂತ ಒಬ್ಬ ಸಂಸದ ಯಾವ ರೀತಿ ಅಂಬೇಡ್ಕರ್ ಅಭಿಮಾನಿಯಾಗಿ ಅವರು ಅಂಬೇಡ್ಕರ್ ವಿಷಯವಾಗಿ ಕೂಗಣಿ ಎತ್ತುತ್ತಾ ಇದ್ದಾರೋ ಅಂತ ವ್ಯಕ್ತಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸತ್ತಿಗೆ ಬರಬೇಕು ಅನ್ನುವಂಥದ್ದನ್ನ ಇವತ್ತು ಮೂಲಕವಾಗಿ ಹೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ಎಐಎಂಐಎಂ ಪಕ್ಷದ ಬ್ಯಾರಿಸ್ಟರ್ ಅಸಾದುದ್ದೀನ್ ಅವರು ಯಾವ ರೀತಿ ಅಂಬೇಡ್ಕರ್ ಅವರ ಅಭಿಮಾನಿಯಾಗಿ ಅವರು ಸಂಸತ್ತಿನಲ್ಲಿ ಅಂಬೇಡ್ಕರ್ ವಿಷಯವನ್ನ ಅವರು ಸಮರ್ಥನೆ ಮಾಡ್ಕೋತಾರ, ಅಂತ ಸಂಸದರು ಇವತ್ತು ನಮಗೆ ಬೇಕಾಗಿದೆ. ಅದಕ್ಕಾಗಿ ಬ್ಯಾರಿಸ್ಟರ್ ಅಸಾದುದ್ದೀನ್ ಓವೈಸಿ ಅವರು ಹೇಳ್ತಾರೆ, ಭಾರತದಲ್ಲಿ ಯಾರಾದರೂ ಒಬ್ಬರು ಗಾಂಧಿಗಿಂತ ದೊಡ್ಡ ಲೀಡರ್ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಸಂಸದರನ್ನ ಮುಂದೆ ಕಳಿಸುವಂತ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈಗ ಒಂದು ಶಾಯರಿ ಹೇಳೋದ್ರ ಮೂಲಕವಾಗಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. इंसानों को गुलाम बनकर हजारों बादशाह बने, इंसानों को गुलाम बनकर हजारों बादशाह बने, लेकिन गुलामों को इंसान